ಓಂ ಶ್ರೀ ಗುರು ಬಸವಲಿಂಗಾಯ. ಎಲ್ಲರಿಗೂ ಶರಣು ಶರಣಾರ್ಥಿ. 12ನೇ ಶತಮಾನದ 900 ವರ್ಷಗಳ ಹಿಂದೆ ಸಾವಿರಾರು ಜನ ಸಂತರ ಜನನವಾಯಿತು. ನಮ್ಮ ದೇಶದಲ್ಲಿ, ಭಾರತ ದೇಶ ಪುಣ್ಯಮಯ ಭೂಮಿ. ಈ ಭೂಮಿ ಪುಣ್ಯಮಯ ಭೂಮಿ. ಶರಣರೆಲ್ಲರೂ ಜನಿಸಿ ಅವರ ಪಾದಸ್ಪರ್ಶದಿಂದ ಈ ಭೂಮಿ ಭೂ ಕೈಲಾಸವಾಗಿದೆ. ಸಂತ ಶಿರೋಮಣಿ ಅಕ್ಕ ಮಹಾದೇವಿ ಜನಿಸಿ ಬಂದಳು ನಮ್ಮ ದೇಶದಲ್ಲಿ. ಇದೊಂದು ಐತಿಹಾಸಿಕ ವ್ಯಕ್ತಿಯೋರ್ವಳ ಸಾಹಿತ್ಯಿಕ ಚಿತ್ರಣ ಮಾತ್ರವಲ್ಲ, ಬದುಕನ್ನು ಪಲ್ಲಟಿಸಿಕೊಂಡು ಅಸಾಮಾನ್ಯ ಯೌಗಿಕ ಗುರಿಯನ್ನು ಮುಟ್ಟಿದ ಶಿವಯೋಗಿನಿ ಅಕ್ಕ ಮಹಾದೇವಿ. ಭೂಮಿಯಲ್ಲಿ ಜನಿಸಿ ಅಮರತ್ವ ಪಡೆದ ಆ ತಾಯಿಯ ವ್ಯಕ್ತಿತ್ವವು ಬಹು ಮುಖ್ಯವಾದುದು. ಆಕೆ ಅನುಭಾವಿ, ತತ್ವಜ್ಞಾನಿ, ಯೋಗಿನಿ, ಸಾಹಿತಿ, ಕ್ರಾಂತಿಕಾರಿಣಿ, ಸ್ವತಂತ್ರ ವಿಮರ್ಶಾ ಪ್ರಜ್ಞೆಯುಳ್ಳವಳು. ವೈರಾಗ್ಯದ ಸೋಪಾನ ಹಿಡಿದು ಆಧ್ಯಾತ್ಮಿಕ ಶ್ರೀಗಿರಿಯನ್ನೇರಿದ ಮೀಸಲಳಿದ ಕುಸುಮವಾಗಿ ಚನ್ನಮಲ್ಲಿಕಾರ್ಜುನನಿಗೆ ಎಡೆಯಾದ ವೀರವಿರಾಗಿಣಿ ಅಕ್ಕ ಮಹಾದೇವಿ. ಈ ರೂಪಕ ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭು ಅಕ್ಕ ಮಹಾದೇವಿಯವರ ಸಂವಾದ. ಈ ಸಂವಾದ ಬಹು ಸ್ವಾರಸ್ಯಕರವಾದದ್ದು. ಅಲ್ಲದೆ ಸರ್ವ ಸಮಾನತೆಗೆ ಪ್ರಾಧಾನ್ಯ, ಹೆಣ್ಣು ಗಂಡೆಂಬ ಭೇದವೇ ಇಲ್ಲ. ಆತ್ಮ ಒಂದೇ ಹೆಣ್ಣಿನಲ್ಲಿಯೂ ಗಂಡಿನಲ್ಲೂ. 12ನೇ ಶತಮಾನದಲ್ಲಿ ಅನುಭವ ಮಂಟಪ ಎಂಬ ಆಧ್ಯಾತ್ಮದ ಮಂದಿರದೊಳಗೆ ಶರಣರೆಲ್ಲರೂ ಜೇನುಗೂಡಿನ ತೆರದಿ ಒಂದಾಗಿದ್ದು ವಚನ ಸಾಹಿತ್ಯವೆಂಬ ಜೇನನ್ನು ಎಲ್ಲರಿಗೂ ಸವಿಯುವಂತೆ ಮಾಡಿ ಮಾನವ ಜೀವನದ ಉದ್ಧಾರಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು. ಈ ರೂಪಕದ ಸಂವಾದವನ್ನು ಆಯ್ದುಕೊಂಡಿದ್ದು ತರಂಗಿಣಿ ಎಂಬ ಪುಸ್ತಕದಿಂದ. ಜಗದ್ಗುರು ಮಾತೆ ಮಹಾದೇವಿಯವರು ರಚಿಸಿದ ಈ ಪುಸ್ತಕ ಹೃದಯ ಸ್ಪರ್ಶಿ. ಸೊಲ್ಲಾಪುರದ ಈಗಿನ ಸೊಲ್ಲಾಪುರ ಶಂಕರಲಿಂಗ ಮಹಿಳಾ ಮಂಡಳ ಎಲ್ಲರೂ ಇಲ್ಲೂ ಹೆಣ್ಣಿನ ಪಾತ್ರವು ಗಂಡಿನ ಪಾತ್ರವು ಎಲ್ಲವೂ ಹೆಣ್ಣು ಮಕ್ಕಳೇ ಮಾಡುತ್ತಿದ್ದಾರೆ, ಅಭಿನಯಿಸಿದ್ದಾರೆ. ಈ ರೂಪಕ ನೋಡಲು ಕಾತರರಾಗಿರುವ ಎಲ್ಲ ಶರಣ ಸಂಕುಲಕ್ಕೆ ನಮ್ಮೆಲ್ಲರ ಶರಣು ಶರಣಾರ್ಥಿ. ಶರಣ ಬಂಧುಗಳೇ, ಈ ಅನುಭವ ಮಂಟಪವೆಂಬ ಆಧ್ಯಾತ್ಮ ವಿಶ್ವವಿದ್ಯಾಲಯವನ್ನು ಕಟ್ಟುವುದಕ್ಕೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ವಿವಿಧ ಭಾಷೆ, ಜಾತಿ, ಕಾಯಕದ ಶರಣರು ಇಲ್ಲಿ ಸಮಾವೇಶಗೊಂಡಿದ್ದಾರೆ. ಗುರುತ್ವವು ಹುಟ್ಟಿನಿಂದಲ್ಲ, ಉನ್ನತ ಸಾಧನೆಯಿಂದ ಎನ್ನುವ ಪ್ರಭುದೇವರು ನಮ್ಮೆಲ್ಲರ ಸಚೇತನ ಶಕ್ತಿಯಾಗಿದ್ದಾರೆ. ಬಸವಣ್ಣ, ನಿಮ್ಮ ಸಾಧನೆಯಿಂದಲೇ ನಾನು ಈ ಸ್ಥಾನದಲ್ಲಿರು. ಮಹಾದೇವಿಯವರು ಬರ್ತಾ ಇದ್ದಾರೆ. ಹಲೋ 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 ಹಲೋ
ಹಲೋ ಓಂ ಶ್ರೀ ಗುರುವೆ ಸಹೋದರ ಎಲ್ಲರಿಗೂ ಶರಣ ಮರ ಮರ ಮದರಿಸಿ ಕಿಚ್ಚು ಹುಟ್ಟಿ ಸುತ್ತರು ಮರಾದಿಗಳ ಸುಡಲಾಯಿತು ಆತ್ಮ ಮದರಿಸಿ ಜ್ಞಾನಾದಿ ಮುಟ್ಟಿ ಸತ್ಯವಿತ ಗುಣಾದಿಗಳ ಸುಡಲಾಯಿತು ಮರ ಮದರಿಸಿ ಕಿಚ್ಚು ಹುಟ್ಟಿ ಸುತ್ತರು ಮರಾದಿಗಳ ಸುಡಲಾಯಿತು ಆತ್ಮ ಮದರಿಸಿ ಜ್ಞಾನಾದಿ ಮುಟ್ಟಿ ಸತ್ಯವಿತ ಗುಣಾದಿಗಳ ಸುಡಲಾಯಿತು ಇದು ಕಾರಣ ಮಹಾನುಭಾವಿಗಳ ಸಂಗಣೆ ಕಲಿಸಿ ವರಲಿ ಕೊಳ್ಳ ಜನಮಲಿ ಕಾದೂನ ಎನವರಲಿ ಕೊಂಡ ಜನಮಲಿ ಕಾದೂನ ಶರಣಾರ್ಥಿ ತಾಯಿ ಶರಣು ಶರಣಾರ್ಥಿ ಶರಣಾರ್ಥಿ ತಂದೆ ಶರಣ ತಾವು ಕರುಣಾನಿಧಿ ದಯಾಸಾಗರ ಮೂರ್ತಿ ಶರಣು ಶರಣಾರ್ಥಿ ಶರಣ ಪ್ರಾಣ ಕೊಟ್ಟಿರ ಕಡಪನ್ನು ತಾವು ದೇಶಿದ್ದಾರೆ ನಿಮ್ಮ ದಯದಿಂದ ನಾನು ಎತ್ತಿ ಬರುತ್ತಿದ್ದೇನೆ ತಾಯಿ ಶರಣು ಶರಣಾರ್ಥಿ ನಾವು ಈಗ ಅನುಭವ ಮಂಟಪಕ್ಕೆ ಆಗಮಿಸಬೇಕು ನಡೆ ತಾಯಿ ನಡೆ ಆಯ್ತು ತಂದೆ ಶರಣ ಕಲ್ಯಾಣವನ್ನು ಕಂಡ ಕೂಡಲೇ ಅಕ್ಕ ಮಹಾದೇವಿಯವರ ಮನಸ್ಸು ಕಲ್ಯಾಣವನ್ನು ನೋಡಿ ಆಶ್ಚರ್ಯದಿಂದ ತುಂಬಿಬಿಡುತ್ತದೆ. ಅಯ್ಯ ನಿಮ್ಮ ಶರಣರು ನಿಂದುದೇ ನಿಜ ನಿವಾಸವಯ್ಯ ನಿಜ ನಿವಾಸವಯ್ಯ ಅಯ್ಯ ನಿಮ್ಮ ಶರಣರು ಬೆಟ್ಟಿದರೆ ಪಾವನವಯ್ಯ ಅಯ್ಯ ನಿಮ್ಮ ಶರಣರಿದ್ದ ಪುರವೇ ಕೈಲಾಸವಯ್ಯ ಅಯ್ಯ ನಿಮ್ಮ ಶರಣರು ಪುರ ಪಾವನವಯ್ಯ ಅಯ್ಯ ನಿಮ್ಮ ಶರಣರಿದ್ದ ಪುರವೇ ಕೈಲಾಸವಯ್ಯ ಚೆನ್ನನಲ್ಲಿ ಕಾರುಣಯ್ಯ ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಚೆನ್ನನಲ್ಲಿ ಕಾರುಣಯ್ಯ ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ ಅವಿಮುಕ್ತ ಕ್ಷೇತ್ರವಾಗಿ ನಾನು ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇನಯ್ಯ ನಮೋ ನಮೋ ಎನ್ನುತ್ತಿದ್ದೇನಯ್ಯ ನಮೋ ನಮೋ ಎನ್ನುತ್ತಿದ್ದೇನಯ್ಯ ಅನುಭವ ಮಂಟಪಕ್ಕೆ ಮಹಾದೇವಿ ತಾಯಿ ಆಗಮಿಸಿದರೆ ಅವರನ್ನು ಅತ್ಯಂತ ಹೃದಯಸ್ಪರ್ಶಿಯಾಗಿ ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ ಎನ್ನುವ ಒಂದು ಗೀತೆಗೆ ನಿಮ್ಮ ಜತ್ತಿನ ಮಹಾದೇವಿ ತಾಯಿಯವರನ್ನ ಜಟ್ಟಿನ ಮಕ್ಕಳು ಇದೀಗ ಪ್ರೀತಿ ಪೂರ್ವಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಬಯಸ್ತಾ ಒಂದು ನೃತ್ಯವನ್ನ ಆಡ್ತಾ ಇದ್ದಾರೆ.
ಅಕ್ಕ ಮಹಾದೇವಿಯನ್ನ ಈಗ ಮಹಾದೇವಿ ತಾಯಿಯವರ ಒಂದು ಜೀವನ ವೃತ್ತಾಂತ ಕಲ್ಯಾಣದಿಂದ ಪ್ರಾರಂಭ ಆಗಿದೆ ಈ ನಾಟಕ. ಆದರೆ ಅವರ ಜೀವನ ಹುಟ್ಟಿನಿಂದ ಹಿಡಿದು ಇಲ್ಲಿವರೆಗೆ ಹಾಡಿನ ರೂಪದಲ್ಲಿ ನಿಮಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಮಕ್ಕಳಿಗೆ ತುಂಬು ಹೃದಯದ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಈಗ ಮಹಾದೇವಿ ತಾಯಿಯವರು ಒಂದು ಧರ್ಮದ ಧ್ವಜಾರೋಹಣವನ್ನು ನೆರವೇರಿಸಿ ಮುಂದಿನ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಜಯ ತಾನು ಧರ್ಮದ ಧ್ವಜಾರೋಹಣವನ್ನ ಅತ್ಯಂತ ಸಮರ್ಪಕವಾಗಿ ಧರ್ಮದ ನಿಷ್ಠೆಯನ್ನು ಹೊಂದಿರತಕ್ಕಂಥ ಮಹಾದೇವಿ ತಾಯಿ ಆ ಬಸವ ಧರ್ಮವನ್ನ ಕಿರೀಟಪ್ರಾಯದಲ್ಲಿ ಬೆಳಗಿಸಿ ತನ್ನ ಒಂದು ಜೀವನ ಮುಕ್ತಿಗಾಗಿ ಅಲ್ಲಮನ ಜೊತೆ ಸಂವಾದಕ್ಕೆ ಇಳಿತಕ್ಕಂಥ ಒಂದು ಪ್ರಸಂಗವನ್ನ ಇದೀಗ ಪ್ರಾರಂಭ ಮಾಡೋಣ. ಮಹಾದೇವಿ ತಾಯಿಯನ್ನು ಮುಂದುವರಿಸಿ. ಕುಂಡಮವಾನಿಗೆ ಅಪ್ಪನವರಿಗೆ ಗೊತ್ತು. ಶರಣು ಶರಣಾರ್ಥಿದ್ದಾನೆ. ಶರಣು ಶರಣಾರ್ಥಿತಂದೆ ಬಂಡವಾಳ ಮಾಡ್ತೀವಿ. ಶರಣು ಶರಣಾರ್ಥಿತಂದೆ ಶರಣರ ಬಟ್ಟೆಯೊಡನೆ ಯುವತಿಗಳ ಹೃದಯದ ಕೊಲೆಯನ್ನು ತೊಳೆಯುವ ಮಾತು ತಂದೆಗೆ ಶರಣು ಶರಣ. ಇಂತಹ ಮಹಾನುಭಾವ ಹಿರಿಯ ತಂದೆ ಮಡಿಹಾಸಿದರೆ ತಾನದನ್ನು ಪಾದದಿಂದ ಮೆಟ್ಟುವುದೇ. ನಡೆಯುವ ಮನೆಯ ಮೇಲೆ ನಿಮ್ಮ ಪಾದವನ್ನಿಟ್ಟು ನಡೆಯಬೇಕು ತಾಯಿ. ಶರಣು ಶರಣ. ಶರಣು ಶರಣಾರ್ಥಿತಂದೆ ಅರಸಿ ತೊಳಲಿದರಿಲ್ಲ, ಹರಸಿ ಬರಲಿದರಿಲ್ಲ, ಅರಸಿ ತೊಳಲಿದರಿಲ್ಲ, ಹರಸಿ ಬರಲಿದರಿಲ್ಲ, ಬಯಸಿ ಹೊಕ್ಕರಿಲ್ಲ, ತಪಸ್ಸು ಮಾಡಿದರಿಲ್ಲ, ಅದು ತಾಣನ ಕಾಲದಲ್ಲದೆ ಸಾಧ್ಯವಾಗದು. ಶಿವನುಳಿದುದಲ್ಲದೆ ಕೈಗೂಡದು ಚೆನ್ನಮಲ್ಲಿಕಾರ್ಜುನ, ಚೆನ್ನಮಲ್ಲಿಕಾರ್ಜುನನ ಒಲಿದನಾಗಿ ನಾನು ಸಂಗನ ಬಸವಣ್ಣನ ಶ್ರೀಪಾದ ಕಂಡು ಬದುಕಿದೆನು. ಏಳು ಮಗಳೇ, ಹೆತ್ತ ತಾಯಿ ಮಹಾದೇವಿ ಅಕ್ಕ, ರೂಹಿಲ್ಲದವರಿಗೆ ಬೆಳೆದವರಿಗೆ, ತನುವಿನ ಹಂಗುಂಟೆ, ಮನವಿಲ್ಲದವರಿಗೆ ಮೆಚ್ಚಿದವರಿಗೆ, ಅಭಿಮಾನದ ಹಂಗುಂಟೆ, ದಿಗಂಬರರಿಗೆ ಬೆಳೆದವರಿಗೆ, ಕೌಪಿನದ ಹಂಗುಂಟೆ, ಕೂಡಲ ಸಂಗಮ ದೇವಯ್ಯ ಮಹಾದೇವಿ ಅಕ್ಕನೆಂಬ ಭಕ್ತಿಗೆ ಆವ ಹೊರೆಯಿಲ್ಲ ನೋಡ ಪ್ರಭು. ಅಂತಹ ತಂದೆಯ ಜೊತೆ ನನ್ನದಲ್ಲ ತಂದೆ. ಶರಣರ ಮನೆಯ ತೆತ್ತಾಗಿರಲು ಚೆನ್ನಮಲ್ಲಿಕಾರ್ಜುನನ ಕೈ ಹಿಡಿದು ಬಂದ ನಿಮ್ಮ ಕರುಣೆಯ ಕಂದ ನಾನು ತಂದೆ. ಇವರು ಭುವನೇಶ್ವರಲಿಂಗದ ಅಲ್ಲಮ ಪ್ರಭು, ಆ ಕಡೆ ಕೂಡಲ ಸಂಗಮ ದೇವರ ಶಿಶು ಚನ್ನಬಸವಣ್ಣ, ಆ ಕಡೆ ಮರುಳಶಂಕರ ದೇವರು, ಕೋಲ ಶಾಂತಯ್ಯ, ಮಾದಾರ ದೇವರಯ್ಯ, ಮೌಲಿಗೆ ಮಾರಯ್ಯ, ಹಡಪದ ಅಪ್ಪಣ್ಣನವರು, ಉಲಿಯ ಚಂದ್ರಯ್ಯ, ಶಿವಯೋಗಿ ಸಿದ್ದರಾಮೇಶ್ವರಯ್ಯ, ತತ್ವವೀರ ಗಟ್ಟಿವಾಳಯ್ಯ, ಸಮಗಾರ
ಪುಣ್ಯಗಿರಿಯಾದ ನೀಲಾಂಬರನಾಗಲಿಕ ಯೋಗದಲ್ಲಿದೆ ಲಿಂಗಮ್ಮ ತಾಯಿ, ಮಹಾಕಾಳಿ ಮೌಳಿಗೆ ಮಹಾದೇವಿಯಮ್ಮ. ಇವರೆಲ್ಲರೂ ಈ ಮಹಾಮನೆಯ ಮಹಾನುಭಾವ. ಚೆನ್ನಮಲ್ಲಿಕಾರ್ಜುನ ಸುರೇಂದ್ರ ಪಾದಕ್ಕೆ ನಮೋ ನಮಃ ಎಂದೆನು. ನಡೆ ಮಗಳೇ ನಡೆ, ದಾರಿಯಲ್ಲಿ ಬಹಳ ಕಷ್ಟವಾಗಿರಬೇಕು. ನಡೆ ಮಗಳೇ ನಡೆ. ಸಾಕು ಸಾಕು, ಈ ನಾಟಕ ಇದೇನು ವೇಷಧಾರಿಗಳಿಗೆ ಸುಲಭವಾಗಿ ದೊರೆಯುವ ಧರ್ಮಶಾಲೆ ಅಲ್ಲ. ಅನುಭವಿಗಳಿಗೆ, ಜಿಜ್ಞಾಸುಗಳಿಗೆ ಮಾತ್ರ ಸ್ಥಾನ ನೀಡುವ ಈ ಅನುಭವ ಮಂಟಪ. ತಾಯೇ, ಏರುತ್ತಿರುವ ತುಂಬು ಜೌವನದಲ್ಲಿ ಅಪ್ರತಿಮ ಲಾವಣ್ಯವತಿಯಾಗಿರುವ ನೀನು ಈ ಆಧ್ಯಾತ್ಮಿಕ ಸ್ಥಾನಕ್ಕೆ ಏಕೆ ಬಂದಿರುವೆ? ಬಹುಶಃ ದಾರಿ ತಪ್ಪಿ ಬಂದಿರಬೇಕು. ದಾರಿ ತಪ್ಪಿ ಬಂದಿಲ್ಲ ಮಹಾನುಭಾವ, ಉದ್ದೇಶಪೂರ್ವಕವಾಗಿಯೇ ಬಂದಿರುವೆನು. ನನ್ನ ಬದುಕನ್ನು ಸ್ವೀಕರಿಸಿಕೊಂಡು ಅರ್ಥಪೂರ್ವಕವಾಗಿ ಮಾಡಿಕೊಳ್ಳಲು ಬಂದಿರುವೆನು. ಕಣ್ಣಿಗೆ ಗುರು ಹಿರಿಯರ ನೋಡುವುದೇ ಸ್ವೀಕಾರ, ಕಿವಿಗೆ ಮಹಾಂತರ ಸಂಗೀತಗಳೇ ಸ್ವೀಕಾರ, ವಚನಕ್ಕೆ ಸತ್ಯವನ್ನುವುದೇ ಸ್ವೀಕಾರ, ಕರಕ್ಕೆ ಸತ್ಪಾತ್ರ ದಾನವೇ ಸ್ವೀಕಾರ, ಜೀವಿಸುವ ಜೀವನಕ್ಕೆ ಶರಣರ ಗಣವೇಳಾಗುವುದೇ ಸ್ವೀಕಾರ. ಇವೆಲ್ಲದ ಬಾಳು ಉಪಯುಕ್ತವಿಲ್ಲ ಕವಿ. ತಾಯಿ, ಹೆಣ್ಣು ಮಕ್ಕಳು ಅಂದರೆ ನಮಗೆ ಭೀತಿ ಬಹಳ. ತರುಣಿಯರು ಎಂದರಂತೂ ಶರಣರು ದೂರ ಸಾಗುವರು. ಲಗ್ನವಾದ ಗೃಹಿಣಿ ಇದ್ದರೆ ಮಾತ್ರ ಆತಂಕವಿಲ್ಲ. ಆದ್ದರಿಂದ ನಿನಗೆ ಮದುವೆಯಾಗಿದೆಯೇ ಎಂಬುದನ್ನು ಸ್ಪಷ್ಟವಾಗಿ ಹೇಳು. ನನ್ನ ಮದುವೆ ವಿಷಯ ಬೆಳೆದಿರಿತವಾಗಿದೆ ಅಷ್ಟೇ. ಹರಡನ್ನು ವಹಿಸಬೇಕು ಎಂದು ಅನಂತ ಕಾಲ ತಪಸ್ಸು ಮಾಡುತ್ತಿದ್ದೆ. ನಿನಗೆ ಪತಿಯಾಗುವಾಗ ಶಶಿಧರನ ಹೆಸರು ಹೇಳಿದೆ. ಅದಕ್ಕೆ ತಕ್ಕಂತೆ ನನ್ನವರು ಬಸವನಾಮಲೇಖನ ಮಾಡಿ ರುದ್ರಾಕ್ಷಿಯ ಕಂಕಣ ಕಟ್ಟಿದರು. ಚೆನ್ನಮಲ್ಲಿಕಾರ್ಜುನೊಡನೆ ನನ್ನ ಮದುವೆಯಾಗಿರುತ್ತದೆ. ಓ, ಸರಿ ಸರಿ, ಅಂತೂ ನಿನಗೆ ಮದುವೆಯಾಗಿದೆ ಎಂಬುದು ಸ್ಪಷ್ಟವಾಯಿತು. ಆದರೆ ನಿನ್ನ ಮದುವೆಯ ಬಗ್ಗೆ ಇನ್ನೂ ಸ್ಪಷ್ಟವಾಗಿರಬೇಕು. ಶರಣರ ಸತ್ಸಂಗ ಬೇಕಾದರೆ ನಿನ್ನ ಪತಿ ಯಾರು ಎಂಬುದನ್ನು ಹೇಳು. ಇಲ್ಲವಾದರೆ ಬದಲಾವಣೆಗೆ ಸುಂಕವಿಲ್ಲವೆಂದು ತೊಲಗಾಚೆ ತಾಯಿ. ನನ್ನ ಪತಿಯ ಹೇಳಲು ಸುರುವಿಗೆ, ಸಾವಿಲ್ಲದ ಸರಳಿಗೆ, ನೋವಿಲ್ಲದ ಚೆಲುವರಿಗೆ, ಹೂವಿಲ್ಲದ ಅಮ್ಮವರಿಗೆ ಈ ಕೇಳಲಿಚ್ಚನೆಯೇ ಬಂದಿರುವೆನು. ಚೆನ್ನಮಲ್ಲಿಕಾರ್ಜುನೆಂಬ ಮಹಾವಿಧುವಿಗೆ ಬಂದಿರುತ್ತದೆ. ಪರಮಾತ್ಮನನ್ನು ಮದುವೆಯಾಗಿ ಎಂದು ಅವಿವೇಕ ರಮಣೀಯವಾದ ಮಾತುಗಳನ್ನು ಹೇಳುತ್ತಿರುವೆ. ಮದುವೆ ಎಂದರೇನು? ಎರಡು ವ್ಯಕ್ತಿಗಳ ಸಂಯೋಗ, ತಮ್ಮ ತಮ್ಮಲ್ಲಿಯೇ ಅಲ್ಲ, ಸಮಾಜ ಸಾಕ್ಷಿಯಾಗಿ. ಅಂದಹಾಗೆ ನೀನು ಯಾರ ಸಾಕ್ಷಿಯಾಗಿ ಮದುವೆಯಾಗಿರುವೆಯಮ್ಮ? ತಂದೆ, ಮುತ್ತಲಿಂಗ ದೀಕ್ಷೆಯನ್ನು ಮಾಡಿದ ಶ್ರೀ ಗುರುಲಿಂಗ ದೇವರು ಶಕ್ತಿಗರಾದರು. ಪರಮಾತ್ಮನು ಮದುವೆಯರಾದ, ನಾನು ಮದುವೆಯಾದೆ. ಆನಂದ ಹೊಂದಿ ಕಣ್ಣಿಂದ ನಷ್ಟೇ ಹರಿದಲ್ಲವೇ ಧಾರಾವಾಹಿಕವಾಗಿ ಸಮಸ್ತ ಮಾನವ ಕುಲವೇ ಈ ವಿಶ್ವ ಕುಟುಂಬತ್ವದ ವಿವಾಹ ಮಂಟಪದಲ್ಲಿ ಬಂದು ಬಳಗ ನಿಪುಣವಾಗಿರಬೇಕು. ಅಂತಹ ಅನುರೂಪವರನ್ನು ಮದುವೆಯಾಗುವಂತೆ ಅವನು ನನ್ನೊಂದಿಗೆ ಪ್ರಮುಖರಾಗಿದ್ದಾನೆ. ಆದ್ದರಿಂದ ಅವನನ್ನು ಉಳಿಸಿಕೊಳ್ಳಲು ಎಂದು ನಿಮ್ಮ ಭಾವನೆಯಲ್ಲಿ ಬಂದಿರುವನು. ಇದರ ಹೊರತು ಲೋಕದ ಒಳ್ಳೆಯವರ ಸುದ್ದಿ ನಾನವೇ. ನಿನ್ನ ಮದುವೆಯ ಸಂಭ್ರಮ ಹೇಗಿತ್ತು, ವ್ಯವಸ್ಥೆಯ ಬಗ್ಗೆ ಏನು ಎಂದು ಪುನಃ ವರ್ತಿಸಬೇಡಿ. ನಾನೇ ಹೇಳಿರುವೆ. ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವನಿಕ್ಕಿ, ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವನಿಕ್ಕಿ, ಆಲಿಗಳ ಹಸೆಯ ಹಾಕಿ ಕಾಲಿಲ್ಲದ ಹೆಂಡತಿಗೆ ಕೈಯಿಲ್ಲದ ಗಂಡ ಬಂದು ಮದುವೆಯಾದನು. ಎಲ್ಲೆಂದು ಬಿಡದ ಬಾಳುವೆಗೆ ಕೊಟ್ಟರೆಲ್ಲ ಚೆನ್ನಮಲ್ಲಿಕಾರ್ಜುನನೆಂಬ ಗಂಡಗೆಲ್ಲ ಮದುವೆ ಮಾಡಿದರು. ನೀನು ಮಾತಿನಲ್ಲಿ ಬಹು ಚತುರೆ, ಮುತ್ತು ಮಾಣಿಕ್ಯಗಳನ್ನೇ ವರ್ಷಿಸುವೆ. ಆದರೆ ಇಂತಹ ಬೇಡವಿನ ಒಗಟುಗಳಿಗೆ ನಾವು ಮರಳಾಗುವವರಲ್ಲ. ಅದೇನೆಂದು ಬಿಚ್ಚು ಭಾಷೆಯಲ್ಲಿ ಹೇಳು. ಸದ್ಭಕ್ತಿಯಿಂದ ಮಂಗದವ ಮಾಡಿ ಸುಜ್ಞಾನದ ಚಪ್ಪರ ಕಟ್ಟಿ ಸತ್ಕ್ರಿಯೆ ಎಂಬಂತ ಹಸೆಯ ಮನೆಯ ಹಾಸಿದರು. ದುಶ್ಚಾರಿತ್ರ್ಯ ಎಂಬ ಕಾಲಿಲ್ಲದ ಜಿಜ್ಞಾಸು ವಧುವಿಗೆ ವೃತ್ತಿ ಜ್ಞಾನ, ಚೈತನ್ಯ ಜ್ಞಾನವಿದ್ದ ಪರಶಿವನು ವರನಾದನು. ನಮ್ಮಿಬ್ಬರದು ಬಿಡದ ಬಾಳುವೆ. ಚೆನ್ನಮಲ್ಲಿಕಾರ್ಜುನನಿವರಿಗ ನಿತ್ಯ ಮುತ್ತೇರಿ ನಾನು ತಂದೆ. ಮಾತಿನ ಮಂಟಪವ ಕಟ್ಟಿ ಕೇಳುವವರು ತಲೆದೂಗುವಂತೆ ಮಾಡಿ
ವಿನಾಕಾರಣ ಅವನ ಮೇಲೆ ತಪ್ಪನ್ನು ಹೊರಿಸಿ ಬಾಳೆಯಾರಕ್ಕೆ ಇತ್ತ ಬಂದು ಬಣ್ಣದ ಮಾತುಗಳನ್ನು ಹೇಳುತ್ತಿರುವೆ ಎಂಬುದನ್ನು ಎಲ್ಲರೂ ಅರಿತಿದ್ದಾರೆ. ಅಂದಾಗ ಚನ್ನಮಲ್ಲಿಕಾರ್ಜುನನು ನೀನು ಪತಿ ಎಂಬುದಕ್ಕೆ ಯಾವ ಪ್ರಮಾಣವಿದೆ? ಪ್ರಭುವೇ, ತಮ್ಮ ಈ ಪ್ರಶ್ನೆ ಅನುಚಿತವಾದುದಲ್ಲ, ಹೇಳಲು ಅರ್ಹವಾಗಿದೆ. ಹೆಗ್ಗಣವನ್ನು ಒಳಗಿಟ್ಟು ಎಲೆಗಟ್ಟು ಮಾಡಿದರೆ ಅದು ಎಲ್ಲಿದ್ದರೂ ಕೆದರಿ ಹೊರಬರಬಹುದು. ಆದುದರಿಂದ ಇಂತಹ ಪ್ರಶ್ನೆಗಳನ್ನು ಅಂತರಂಗದಲ್ಲಿ ಅನುಭವಿಸಿಕೊಂಡು ಸದ್ಯಕ್ಕೆ ನನ್ನನ್ನು ಹಿಂದಿಟ್ಟುಕೊಂಡರೂ ಕಾಲಾನಂತರದಲ್ಲಿ ಪುಟಿಯುವ ಸಾಧ್ಯತೆ ಇದೆ. ಆದುದರಿಂದ ಇಂತಹ ಪ್ರಶ್ನೆಗಳನ್ನು ಕೇಳಿ ಸಂಶಯ ನಿವಾರಿಸಿಕೊಳ್ಳಿ. ಕೌಶಿಕನಿಗೆ ನಾನು ಹಾಕಿದ ನಿಯಮಗಳಲ್ಲಿ ಗುರು ಪೂಜೆ, ಜಂಗಮ ಸೇವೆ, ಲಿಂಗ ಪೂಜೆಗೆ ಅಡ್ಡ ಬಂದು ಒಪ್ಪಂದವನ್ನು ಉಲ್ಲಂಘಿಸಿದಾಗ ನಾನು ಅವನಿಂದ ಬಿಡುಗಡೆ ಹೊಂದಿದೆ. ಆದುದರಿಂದ ಕಾಯ ವಾಚ ಮನಸ ಚನ್ನಮಲ್ಲಿಕಾರ್ಜುನಿಗೆ ಬಂದ ಕಾರಣ ಮಿಕ್ಕಿನವರ ಅವರಿಗೆ ಸಂಬಂಧವಿಲ್ಲವಯ್ಯ. 4-5 ವಾರಗಳ ಕಾಲ ವಿಲಾಸದ ವಾತಾವರಣದಲ್ಲಿದ್ದು ವಿಷಯಾಕರ್ಷಣೆಗೆ ಒಳಗಾಗಿಲ್ಲ ಎಂದು ನಂಬುವುದು ಹೇಗೆ ಮಾಧವಿ? ಪ್ರಭುವೇ, ಈ ಸಂಶಯ ಕಾಡುವುದು ಬಹು ಸಹಜವೇ. ಆದರೆ ಕನಸಿನಲ್ಲಿಯೂ ನನ್ನ ಮನಸ್ಸು ಲೌಕಿಕದ ಅಂಗಸುಖವನ್ನು ಬಯಸಲಿಲ್ಲ. ಕೀಳಾದ ಈ ಸಂಸಾರ ಸುಖಕ್ಕೆ ಎಂದೂ ತನ್ನ ಚಿತ್ತವು ಹೊಯ್ಯಲಿಲ್ಲ. ಈಚೆಲ್ಲ ಮರದ ಕೆಳಗೆ ಕೂತು ಹಾಲನ್ನು ಕುಡಿದರೂ ಸಾಮಾನ್ಯರು ಎಲ್ಲವನ್ನೇ ಉಳಿಸುವರು. ಆದರೆ ನನಗೇನು ವ್ಯಥೆಯಾಗದು ತಂದೆ. ವ್ಯಕ್ತಿಗಳ ಅಂತರಂಗದಲ್ಲಿ ಒಳಹೊಕ್ಕು ನೋಡಬಲ್ಲ ನಿಮ್ಮಂತವರು ಇಲ್ಲದ ತಪ್ಪಿದಾಗಿ ಹುಡುಕಿದರೆ ಅದು ಅನ್ಯಾಯವಲ್ಲವೇ? ಕರುಣೆಯ ಕಡಲನ್ನು ಉಕ್ಕಿಸುವ ನಿನ್ನ ಈ ನಟನೆಯ ಮಾತುಗಳು ಶರಣರ ಮೇಲೆ ಪರಿಣಾಮ ಬೀರವು. ನಟನೆಯ ಮಾತಿದೆಲ್ಲ ತಂದೆ ಹೃದಯದಾಳದಿಂದ ಬರುವುದು. ನಟನೆ ನನ್ನ ಬದುಕಿನ ಸಾರವಾಗಿದ್ದರೆ ಇಷ್ಟು ಕಷ್ಟಪಟ್ಟು ಬಂದು ನಿಮ್ಮ ಕರುಣೆಗಾಗಿ ಕೈ ಚಾಚುತ್ತಿದ್ದೇನೆ. ತಂದೆ ತನುವನ್ನಾಗಿ ಮನವ ಮಾರು ಹೋಗಿ ಅಗಲಲಾದ ಚೆನ್ನನಿಗಾಗಿ ಹಂಬಲಿಸುವ ನನ್ನ ಮೇಲೆ ಇನ್ನೂ ವಿಶ್ವಾಸವಾಗಿದೆ. ನೀನು ಸೀರೆಯನ್ನು ತೆಗೆದೊಗೆದುದು ವೈರಾಗ್ಯವೇ ಸರಿ, ಅದರ ಬಗ್ಗೆ ನನಗೆ ಆತಂಕವಿಲ್ಲ. ಆದರೆ ಸೀರೆಯನ್ನು ಬಿಸುಟಿದ ವೈರಾಗ್ಯ ನಿಧಿ ಪುನಃ ಕೂದಲ ಕೆರೆಯಿಂದ ಗೌರೇಂದ್ರಿಯಗಳನ್ನು ಮುಚ್ಚುವ ಪ್ರಯತ್ನ ಮಾಡುತ್ತಿರುವೆ ಏಕೆ? ಹೌದು, ಅದು ನನಗಾಗಿ ಅಲ್ಲ, ನಿಮ್ಮಂತವರಿಗಾಗಿ. ಹೌದು, ಎಲ್ಲರೂ ನಿಮ್ಮಂತೆ ಪರಿಪಕ್ವ ಅವಸ್ಥೆಯಲ್ಲಿ ಇರುವುದಿಲ್ಲ. ಅರ್ಧಂಬರದ ಸಾಧಕರಾದ ಸಿದ್ಧ ಪುರುಷರು ಈ ಅನುಭವ ಮಂಟಪದಲ್ಲಿ ಇರುವರು. ಅವರು ಕಾಮನ ಮುದ್ರೆಯನ್ನು ಕಂಡು ಶೋಕಗೊಳ್ಳಬಾರದು ಎಂಬ ಮುನ್ನೆಚ್ಚರಿಕೆಯಿಂದ ಮುಚ್ಚಿರುವಂತೆ. ಸೀರೆ ಎಂಬ ಸಿಪ್ಪೆಯನ್ನು ಕಳಚಿ ದಿಗಂಬರರಾಗಿ ಹೊರಟ ನಿನ್ನನ್ನು ಕಾಮಕರನ್ನ ಕ್ರಿಮಿಗಳು ಮಲಿನಗೊಳಿಸಿಲ್ಲ ಎಂದು ನಂಬುವುದು ಹೇಗೆ? ಶಿವ, ಇದೆಂತ ಕರಡ ಕಠೋರ ಪ್ರಶ್ನೆ. ಪರೀಕ್ಷೆಗೂ ಒಂದು ಮಿತಿ ಇರಬೇಕು. ಇರಲಿ, ನೀವೇಕೆ ವಂಚಿತರಾದೀರ ತಂದೆಗಳಿರ? ಹಲವಾರು ತಿಂಗಳ ವಿದ್ಯಾಭ್ಯಾಸ ಮಾಡಿದ ಹುಡುಗ ಗುರುಗಳ ಎದುರಿನಲ್ಲಿ ನಿಂತು ಉತ್ತರಿಸಿ ಮೆಚ್ಚುಗೆ ಗಳಿಸಿದರೆ ಅದು ಲೇಸಲ್ಲವೇ? ಅವನು ಮುಂದಕ್ಕೆ ಹೋಗಲು ಸದಾವಕಾಶವಷ್ಟೇ. ಆದುದರಿಂದ ನಾನು ಉತ್ತರಿಸುವೆನು. ಸಿಪ್ಪೆಯನ್ನು ಕಳಚಿ ಹೊರಗಡೆ ಇಟ್ಟರೆ ಕ್ರಿಮಿಗಳು ಮುತ್ತುವುದು ಸಹಜ. ಆದರೆ ಸಿಪ್ಪೆ ಕಳಚಿದ ಹಣ್ಣನ್ನು ನುಂಗಿ ಬಿಟ್ಟರೆ ಕ್ರಿಮಿಗಳು ಮುತ್ತುವುದೇ? ಲೋಕದ ಚೇಷ್ಟೆಗೆ ರವಿ ಬೀಗವಾದಂತೆ ಕರ್ಣಗಳ ಚೇಷ್ಟೆಗೆ ಮನವೇ ಬೀಗ, ಮನವೇ ಬೀಗ. ಎನ್ನರ ಮತ್ತು ಮನ ಆವನ ನಿಮ್ಮಲ್ಲಿ ಸಿಲುಕಿದ ಬಳಿಕ ನನಗೆ ಬರುವುಂಟೆ ಚನ್ನಮಲ್ಲಿಕಾರ್ಜುನ, ನನಗೆ ಬರುವುಂಟೆ ಚನ್ನಮಲ್ಲಿಕಾರ್ಜುನ. ಮನಸ್ಸು ಕೂಡ ಅಷ್ಟೇ ಪವಿತ್ರವಾಗಿದೆ ಎಂದು ನಂಬುವುದು ಹೇಗೆ? ಎಂತೆಂಥವರು ಕಾಮನ ಕೈಗೆ ಸಿಕ್ಕು ಮುರಬಟ್ಟೆಯಾಗಿರುತ್ತಾರೆ. ಇಂತಹ ಕಾಮನನ್ನು ಗೆಲ್ಲದೆ ಕಾಮಾರಿಯನ್ನು ಒಲಿಸುವುದು ಅಸಾಧ್ಯ. ಶರೀರದ ಕೌಟಲ್ಯಗಳನ್ನು ಆಚಾರದ ಬಲದಿಂದ ಗೆದ್ದೆ. ಮನದ ಸಂಕಲ್ಪ ವಿಕಲ್ಪವನ್ನು ಅರಿವಿನ ಮೂಲಕ ಗೆದ್ದೆ. ಜೀವನ ಪರಿಭ್ರಮಣವನ್ನು ತೀವ್ರವಾದ ಅನುಭವಗಳಿಂದ ಗೆದ್ದೆ. ಇಂದ್ರಿಯಗಳ ಕಪಟವನ್ನು ಶಿವನ ಒಮ್ಮೆಯ ಬೆಳಗನ್ನೊಟ್ಟು ಗೆಲ್ಲಿದೆ. ಹೀಗೆ ಶಿವನ ವಾಣಿಯನ್ನೇ ಸುಳ್ಳಾಗಿಸುವೆ ನಾನು. ಕಾಮನೆ ನನ್ನ ಮನದಲ್ಲಿ ಹುಟ್ಟಿಲ್ಲವಾದಾಗ ಅವನನ್ನು ಗೆಲ್ಲುವ ಪ್ರಸಂಗ ಎಲ್ಲಿಯದು? ನನ್ನ ನಿಲುವು ಹೇಗಿದೆ ಎಂದರೆ ಕೆಂಡದ ಶವದಂತೆ
ತನಕ ದೇವರನ್ನು ಒಲಿಯಲು ಸಾಧ್ಯವಿಲ್ಲ ಎಂಬುದು ನಿಮ್ಮ ತಿಳಿಕೆ. ಹಾವಿನಲ್ಲಿ ವಿಷದ ಹಲ್ಲು ಇರುವ ತನಕ ಮಾತ್ರ ಅಪಾಯಕಾರಿ. ಆದರೆ ಆ ಹಲ್ಲನ್ನು ಕಳೆದಾಗ ಹಾವಾಡಿಗರಿಗೆ ಬದುಕಲು ಅದೇ ಸಹಾಯಕಾರಿಯಲ್ಲವೇ? ಪರಿಶುದ್ಧತೆ ಸರ್ವಾಂಗ ಲಿಂಗತ್ವಗಳು ಸುಲಭ ಸಾಧ್ಯವಿಲ್ಲ. ಕೆಲವರಿಗೆ ತನು ಶುದ್ಧವಿದ್ದರೂ ಮನಶುದ್ಧವಿರದು, ಮನಶುದ್ಧವಿದ್ದರೂ ಇಂದ್ರಿಯಗಳು ಚಪಲತೆಯಿಂದ ಹರಿಯುತ್ತಿರುತ್ತವೆ. ಈ ಎಲ್ಲವನ್ನು ಶುದ್ಧೀಕರಿಸುವುದು ಮಾತನಾಡಿದಷ್ಟು ಸುಲಭವಲ್ಲ. ತಂದೆ, ನಾನು ನೇರವಾಗಿ ದೇವರನ್ನು ಬೋಧಿಸಿ ಬದುಕಿನಲ್ಲಿ ಸೌಖ್ಯವನ್ನು ಮೋಕ್ಷವನ್ನು ಹೊಂದಲು ಸಮರ್ಥರಾಗಿರುವುದು ತಂದೆ. ಶರೀರದಲ್ಲಿ ಇದ್ದುಕೊಂಡೇ ಅವನ ಕರುಣೆಯನ್ನು ಹೊಂದಲು ಸಮರ್ಥರಾಗಿರುತ್ತದೆ. ದೇವನನ್ನು ಕೂಡಿದೆ ಒಲಿದೆ ಎಂದು ಹೇಳುತ್ತಿರುವ ನೀನು ಇಲ್ಲಿಯ ತನಕ ದೇವನಿಂದ ದೂರವಿದ್ದೆ ಅಗಲಿದ್ದೆ ಎಂದು ಹೇಳಿದಂತಾಯಿತು. ದೇವನನ್ನು ಬಿಟ್ಟು ಮಾನವ ಇರಬಲ್ಲ ಎಂದು ಹೇಳಿದುದು ಅಲ್ಲದೆ ಅವನನ್ನು ಸರ್ವವ್ಯಾಪಕತ್ವದಿಂದ ಕೆಳಗಿಳಿಸಿದೆ. ಇದು ವ್ಯವಹಾರಿಕ ಮಟ್ಟದಲ್ಲಿ ನಿಂತು ಆಡಿದ ಮಾತು ಪ್ರಭುವೇ. ತುಪ್ಪವು ಸ್ವಾಭಾವಿಕವಾಗಿ ದ್ರವ. ತಂಪಿನ ಸಂಪರ್ಕವಾದಾಗ ಗಟ್ಟಿಗೊಳ್ಳುವುದು. ಗಟ್ಟಿಗೊಂಡ ತುಪ್ಪ ತಿಳಿ ತುಪ್ಪದ ಗರ್ಭದಲ್ಲಿ ಇರುವುದು. ಬಿಸಿ ಮಾಡಿದ ತಕ್ಷಣ ಮತ್ತೆ ಒಂದುಗೂಡುವುದು. ಪರಮಾತ್ಮನು ಜೀವಿಗಳಿಗೆ ಭೂಮಿಗೆ ಆತ್ಮನು ಅಂತಃಕರಿಸಿ ಮತ್ತೆ ಜೀವನಾಗುವನು. ನಾನು ಚನ್ನಮಲ್ಲಿಕಾರ್ಜುನನೆಂಬ ಗಂಡನನ್ನೊಳಗೊಂಡಿದ್ದಲ್ಲಿ ಇದಂತೂ ಬಹು ಹಾಸ್ಯಾಸ್ಪದ. ಸಕ್ಕರೆಯ ಗೊಂಬೆ ಕ್ಷೀರಸಾಗರದ ಆಳವನ್ನು ನೋಡಿ ಬರುವೆನೆಂದು ತಣ್ಣನೆ ಸಮುದ್ರದಲ್ಲಿ ಹಾರಿದರೆ ಮತ್ತೆ ಹೊರಬರಬಲ್ಲದೆ? ನಾ ಸತ್ಯ ಎಂದು ಹೆಣ ಕೂಗಲು ಸಾಧ್ಯವೇ? ಕಣ್ಣಿಗೆ ಕಾಣದಂತೆ ಹುಗಿದಿಟ್ಟ ದನ ಎದ್ದು ಕರೆಯಲು ಸಾಧ್ಯವೇ? ಹೆಪ್ಪಿಟ್ಟ ಹಾಲು ಹುಳಿಯಾಗುವುದಲ್ಲದೆ ಸಿಹಿಯಾಗುವುದು ಉಂಟೆ? ಉಂಟು ಎಂದರೆ ಮಹಾಮೂರ್ಖತನವಾದಂತೆ. ನಾನು ದೇವನನ್ನು ಬೆರೆಸಿದೆ ಎಂದು ಹೇಳಿದರೆ ನಂಬಲು ಸಾಧ್ಯವಿಲ್ಲ. ಬೆರೆಸಿದವನ ಮಾತು ಮುಗ್ಧವಾಗುವುದು. ಬ್ರಹ್ಮಜ್ಞಾನವಾದಾಗ ವಾಕು ಮೂಕವಾಗುವುದು. ನನ್ನ ಬಾಯಲ್ಲಿ ನಾಲಿಗೆ ಇಲ್ಲ ಎಂದು ವ್ಯಕ್ತಿಯು ಘೋಷಿಸಿದರೆ ಇಲ್ಲ ಎಂಬುದರಲ್ಲಿಯೇ ನಾಲಿಗೆಯ ಅಸ್ತಿತ್ವ ಸಿದ್ಧವಾಗುವಂತೆ ನಾನು ದೇವನನ್ನು ಕೂಡಿದೆ ಎಂದು ಹೇಳುತ್ತಿರುವುದೇ ಕೂಡಿಲ್ಲವೆಂಬುದಕ್ಕೆ ಸಾಕ್ಷಿ. ಸಾಧಕನು ಮಾತನಾಡನು, ಸಿದ್ಧನು ಮಾತನಾಡುವನು. ಶಬ್ದಮುಗ್ಧತೆ ಸಿದ್ಧತ್ವದ ಲಕ್ಷಣ. ಸತ್ತ ಹೆಣವು ಮಾತನಾಡಲು ಸಾಧ್ಯವಿದೆ. ಹುಗಿದಿಟ್ಟವನ ಎದ್ದು ಕರೆಯುವ ಸಂಭವ ಉಂಟು. ಹೆಪ್ಪಿಟ್ಟ ಹಾಲು ಸಿಹಿಯಾಗುವುದು ಬಹು ಸಹಜ. ಬೆಳೆದು ಮಲಗಿ ಕನಸನ್ನು ಕಂಡು ಹೇಳುವಲ್ಲಿ ಸತ್ತ ಹೆಣ ಮಾತನಾಡದಂತಾಗಲಿಲ್ಲವೇ? ನಿದ್ದೆಯು ದಿನನಿತ್ಯದ ಸಾವು. ಭೋಗಿಸಬೇಕು ಎಂಬ ಅದೃಷ್ಟವಿದ್ದರೆ ತನ್ನ ಋಣದ ದನ ಹೇಗಾದರೂ ಎದ್ದು ಕರೆಯುವುದು. ಹೆಪ್ಪಿಟ್ಟ ಹಾಲು ಹುಳಿಯಾಗಿ ಮೊಸರಾದರೂ ಮತ್ತೆ ತುಪ್ಪವಾಗಿ ಸಿಹಿಯಾಗದೆ ಬಹುಶಃ ತಾವು ಹಿಂದಿನದೆಲ್ಲವನ್ನು ಮರೆತಂತೆ ತೋರುತ್ತದೆ. ಅದಕ್ಕೆ ಹಾಗೆ ಹೇಳುವೆ. ಮುಕ್ತಾಯ ಕೆಳಗೆ ಇದೇ ಉತ್ತರವನ್ನು ಹೇಳಲಿಲ್ಲವೇ? ಅಧಿಕ ಪ್ರಸಂಗದ ಮಾತಿಗಿಂತ ಮೌನ ಲೇಸು, ಮೌನಕ್ಕಿಂತ ಮಾತಿನ ಜ್ಯೋತಿರ್ಲಿಂಗ ಲೇಸು ಎಂದು. ಮಾತು ಬೆಳ್ಳಿ, ಮೌನ ಬಂಗಾರ ಎಂಬುದು ಶರಣ ಧರ್ಮವಲ್ಲ. ಮೌನ ಬಂಗಾರವಾದರೆ ದೈವಿ ನುಡಿ ಮಾಣಿಕ್ಯ. ಸಾಧಕನಾಗಿ ಆಡುವ ಮಾತಿಗೂ ಸಿದ್ಧ ಪುರುಷನಾಗಿ ನುಡಿಯುವ ವಚನಕ್ಕೂ ಅಜಗಜಾಂತರ ವ್ಯತ್ಯಾಸ. ಸಿದ್ಧ ಪುರುಷನ ಮಾತಿನ ಜ್ಯೋತಿಯಲ್ಲಿ ಲಿಂಗವನ್ನೇ ಕಾಣಬಹುದು. ಕೊಡವು ತುಂಬುವಾಗ ಶಬ್ದ, ತುಂಬಿದ ಬಳಿಕ ನಿಶಬ್ದ. ತುಂಬಿದ ಪದವನ್ನು ಬರಿದಾದ ಪಾತ್ರೆಗೆ ಬಗ್ಗಿಸಿದಾಗ ಶಿವಶಬ್ದ. ಸಾಧಕನು ತನಗಾಗಿ ಮಾತನಾಡನು, ಜಗದ ಕಲ್ಯಾಣಕ್ಕಾಗಿ ಮಾತನಾಡುವನಷ್ಟೇ.
ನಿಮಗಷ್ಟೇ ಅಕ್ಕಳಲ್ಲ, ಜಗದಕ್ಕ, ಸ್ತ್ರೀ ಕುಲ ಮಾರ್ಗದರ್ಶಿ ಈ ವ್ಯಕ್ತಿತ್ವವು ಹುಟ್ಟಿನಿಂದ ಬಂದುದಲ್ಲ, ವ್ಯಕ್ತಿತ್ವದ ಗಳಿಕೆಯಿಂದ ಪಡೆದುದು. ಶರಣ ಸಮೂಹದಿಂದ ಕೊಡಲ್ಪಟ್ಟ ಮಹಾಬಿರುದು. ಗುಹೇಶ್ವರ ಲಿಂಗದಲ್ಲಿ ಸಂದಿಲ್ಲದಿಪ್ಪ ಮಹಾದೇವಿಯಕ್ಕನ ಶ್ರೀಪಾದಕ್ಕೆ ನಮೋ ನಮೋ ನಮೋ. ಶರಣರೇ, ಈ ಹೆಣ್ಣು ಕೂಸಿನ ವ್ಯಕ್ತಿತ್ವ ನೋಡಿರಿ. ದಿಗಂಬರಳಾಗಿ ಬಂದು ನಿಂತಿದ್ದರೂ ಒಬ್ಬರಲ್ಲಿಯೂ ವಿಕೃತ ಭಾವನೆಗಳು ಮೂಡಿಲ್ಲ. ಪುಟ್ಟ ಕನ್ನೆಯೊಂದು ಮಿಂದು ಬಂದು ಬಟ್ಟೆ ತೊಡಿಸೆಂದು ತಂದೆಯೇ ಮುಂದೆ ನಿಂತಹ ಭಾವನೆ ಇದೆ. ಈಕೆಯನ್ನು ನೋಡಿದರೆ ಬಾಲತನದ ಶಿಶುವನ್ನು ನೋಡಿದಂತೆನಿಸುತ್ತದೆ. ಎಲೆ ಲಿಂಗವಸರೇ, ಈ ತಾಯಿಯನ್ನು ನೋಡಿರಿ. ಬ್ರಹ್ಮತತ್ವದಲ್ಲಿ ಬೆರೆತು ತನ್ನ ಹೆಣ್ತನವನ್ನು ಅಳಿದುಕೊಂಡ ಮಹಾನುಭಾವ ಈಕೆ. ತಾನು ಹಿಡಿದ ಪಥದಲ್ಲಿ ಎಂತಹ ದೃಢತೆ ಇದೆ. ಯಾರ ಪ್ರಶ್ನೆಗಳಿಗೂ ಹೆದರದೆ ಉತ್ತರಿಸುವ ದಿಟ್ಟತನವಿದೆ. ಹೆಣ್ಣು ಅಬಲಳು ಮಾಯ ಎಂದು ಸಂಪ್ರದಾಯವು ಶತಮಾನಗಳಿಂದ ಹೇರಿರುವ ಸಂಕೊಲೆಗಳನ್ನು ಕಿತ್ತೊಗೆದು ಸ್ತ್ರೀ ಸ್ವಾತಂತ್ರ್ಯಕ್ಕೆ ಕ್ರಾಂತಿ ಕಹಳೆಯನ್ನು ಊದ ಬಂದ ವೀರವಿರತೆ ನಮ್ಮ ಮಹಾದೇವಿಯ. ನಿನ್ನ ತತ್ತು ಪರಶುರಾಮರಣ ಮೊದಲದಿರುವ ತಂದೆ ನಿನ್ನ ಈ ಪಾದ ಶಿಶುವನ್ನು ಎಂತಹ ವಿನಯಶಾಲಿ ಬಸವಣ್ಣನವರಿಗೆ ತಕ್ಕಮಗಳು. ಎಂತಹ ವಿನಯಶಾಲಿ ಬಸವಣ್ಣನವರಿಗೆ ತಕ್ಕಮಗಳು. ಭುವನ ಕಲ್ಯಾಣ ಬಸವ ಕಲ್ಯಾಣ. ಶರಣರೇ, ಇಂದಿನ ಗೋಷ್ಠಿಯು ಅಭೂತಪೂರ್ವವಾದುದು. ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾಗಿರುವಂತಹ ಐತಿಹಾಸಿಕ ಮಹತ್ವವುಳ್ಳದು ಎಂಬುದನ್ನು ನಾವೆಲ್ಲರೂ ತಿಳಿಯಬೇಕು. ಹಿರಿಯತನ ಇರುವುದು ವಯಸ್ಸಿನಲ್ಲ, ಗಳಿಸಿಕೊಂಡ ವ್ಯಕ್ತಿತ್ವದಲ್ಲಿ. 1000 ವರ್ಷ ಬದುಕಿದವರೂ ಹಿರಿಯರಲ್ಲ. ಕುಳಿತಲ್ಲಿಯೇ ಸುತ್ತಲೂ ವೃತ್ತವು ಬೆಳೆದು ಬೆಟ್ಟವು ಅದರ ಮೇಲೆ ಬೆಳೆದ ತಪಸ್ವಿಯೂ ಹಿರಿಯರಲ್ಲ. ಬದುಕನ್ನು ಅಜ್ಞಾನದಲ್ಲಿ ಕಳೆದು ಮುಪ್ಪಿನಲ್ಲಿ ತಲೆಕೆಟ್ಟು ಮಾತನಾಡುವ ಅಜ್ಞಾನಿಗಳೂ ಹಿರಿಯರಲ್ಲ. ಜ್ಞಾನ, ವಿರಕ್ತಿ, ನಿರ್ಲಿಪ್ತತೆಗಳೇ ಹಿರಿತನದ ಲಕ್ಷಣಗಳು ಎಂಬುದನ್ನು ನಮ್ಮ ಕೂಡಲ ಚೆನ್ನ ಸಂಗಯ್ಯನ ಸತಿ ಮಹಾದೇವಿಯಕ್ಕ ಸಾದೃಶ್ಯಪಡಿಸಿರುವಳು. ಹುಟ್ಟಿನಂತ ಮಾತನಾಡಿದೆ ಚನ್ನಬಸವಣ್ಣ. ಲೌಕಿಕರು, ಅಜ್ಞಾನಿಗಳು ವಯಸ್ಸಿನ ಮೇಲೆ ನಿರ್ಧರಿಸಿ ಹಿರಿಯರು ಕಿರಿಯರು ಎಂದು ನಿರ್ಧರಿಸಿ ಮಾತನಾಡುತ್ತಾರೆ. ಅರಿವುಳ್ಳವನ ಹಿರಿತನಕ್ಕೆ ವಯಸ್ಸು ಅಡ್ಡಿಬಾರದು. ಹಿಂದಿನ ಜನ್ಮದ ಪುಣ್ಯದಿಂದ ನಾನಿಂದು ಮಹಾವ್ಯಕ್ತಿಯನ್ನು ಕಂಡು ಧನ್ಯನಾದೆ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಮಾಯೆಯಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲಸಿದ್ಧ ಮಲ್ಲಿಕಾರ್ಜುನ. ಭುವನ ಕಲ್ಯಾಣ ಬಸವ ಕಲ್ಯಾಣ. ಶಿವಶರಣರಿರುವ ಬಸವ ಕಲ್ಯಾಣ. ಶಿವಶರಣರಿರುವ ಬಸವ ಕಲ್ಯಾಣ. ಅಲ್ಲ ಮಗಳು ದೇವರಿರುವ ಕಲ್ಯಾಣ. ಅನುಭವ ಮಂಟಪರಿದ
ತೋಟಾಪುರದ